ಎಸ್, 11 ಜನರ ಏನು ಅಮಾಯಕರ ಸಾವಿಗೆ ಕಾರಣವಾಯ್ತಲ್ಲ ಈ ಸಂಭ್ರಮ, ಸರ್ಕಾರದ ಆತುರದ ನಿರ್ಧಾರ ಅನ್ಬೇಕು, ಅನಾಹುತಕ್ಕೆ ದಾರಿ ಮಾಡಿಕೊಡ್ಲಿಕ್ಕೆ ಹಾಸಿಗೆ ಹಾಸಿದ್ರು ಅನ್ಬೇಕು, ವಿಧಾನಸೌಧದ ಮೆಟ್ಟಲ ಮೇಲೆ ಏನು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಂಥ ಸರ್ಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಹೋಗಿ 11 ಜನರನ್ನು ಬಲಿ ತೆಗೆದುಕೊಂಡಿತು ಅಂತ. ಇದಕ್ಕೆ ಈ ಒಂದು ಘಟನೆಯನ್ನು ಖಂಡಿಸಿ ನಾವಾಗಲೇ ಸುದ್ದಿಗಳಲ್ಲೆಲ್ಲ ನೋಡಿದ್ವಿ, 25 ಲಕ್ಷ ದುಡ್ಡು ಕೊಡೋಕ್ಕಿಲ್ಲ ಅನ್ನುವಂಥದ್ದು. ಸರ್ಕಾರದಲ್ಲಿ ಈಗಾಗಲೇ 7 ಜನ ಅಧಿಕಾರಿಗಳ ತಲೆದಂಡ ಆಗಿದೆ, ಆದರೂ CMಗೆ ಸಮಾಧಾನ ಆಗಿಲ್ಲ. ಈ ಥರದ ಸುದ್ದಿಗಳ ಎಲ್ಲದರ ನಡುವೆ ವಿರೋಧ ಪಕ್ಷ BJP ಏನಿದೆ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಟುರು ಹಾಕ್ತು. ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿತು ಒಂದು ಕಡೆ, ಮತ್ತೊಂದು ಕಡೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಸರ್ಕಾರವನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. 5 ಗ್ಯಾರಂಟಿ ಅಲ್ಲ ರೀ ನಿಮ್ಮದು, ಇನ್ನೂ ಜಾಸ್ತಿ ಗ್ಯಾರಂಟಿಗಳಿದ್ದಾವೆ ಅಂತ. ಇತ್ತೀಚೆಗೆ ಸರ್ಕಾರದ ವಿರುದ್ಧ ಸರ್ಕಾರದ ಘಟನೆಗಳನ್ನು ಕೆಲವನ್ನೆಲ್ಲ ಉಲ್ಲೇಖಿಸಿ ಖಂಡಿಸ್ತಾ ಇದ್ರು ಅಶೋಕ್. ಒಬ್ಬ ಅಡಿಷನಲ್ SP ರ್ಯಾಂಕಿಂಗ್ ಆಫೀಸರ್ಗೆ ನೀವು ಹೊಡಿಲಿಕ್ಕೆ ಹೋಗ್ತೀರಿ, ಮಾಧ್ಯಮದವ್ರ ಮುಂದೆ, ಸಾರ್ವಜನಿಕರ ಮುಂದೆ ಒಬ್ಬ ಅಡಿಷನಲ್ SP ಗ್ರೇಡ್ ಅಧಿಕಾರಿನ ನೀವು ಹೊಡೆಯಕ್ಕೆ ಹೋದ್ರೆ ಜನರಿಗೆ ಯಾವ ಸಂದೇಶವನ್ನು ಒಬ್ಬ ಮುಖ್ಯಮಂತ್ರಿ ಕಳಿಸ್ದಂಗಾಯ್ತು ಅನ್ನುವಂತಹ ನೈತಿಕತೆ ಪ್ರಶ್ನೆ. ಯಾಕೆ ಅಂದರೆ ಮುಖ್ಯಮಂತ್ರಿ ಅವರಿಗೆ ಪೊಲೀಸ್ ಅಧಿಕಾರಿಗಳು ಈ ಸರ್ಕಾರಕ್ಕೆ ಯಾವ ರೀತಿ ಕಾಣಿಸ್ತಾ ಇದ್ದಾರೆ, ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ? ನೀವು ಮಾಡಿರುವಂಥ ಆತುರದ ನಿರ್ಧಾರಕ್ಕೆ, ನಿಮ್ಮ ಸರ್ಕಾರದಲ್ಲಿರುವ ಅಧಿಕಾರಿಗಳು ಮಾಡಿರೋ ಆತುರದ ನಿರ್ಧಾರಕ್ಕೆ ಊಡಾಫೆ ಎಂಥದ್ರಿ? ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದಲ್ಲಿ DPR ಅಲ್ಲಿ ಕೂತಿದಾರಲ್ಲ ಅಧಿಕಾರಿಗಳು, DCP ವಿಧಾನಸೌಧದ DCP ಪತ್ರ ಬರೆದಿದ್ದಾರೆ, ಭದ್ರತೆಯನ್ನು ಕೊಡ್ಲಿಕ್ಕಾಗಲ್ಲ, ಇದೊಂದು ಐತಿಹಾಸಿಕ ಕಟ್ಟಡ, ನಿರ್ಧಾರವನ್ನು ತಗೋಬೇಕಾದ್ರೆ ಯೋಚನೆ ಮಾಡಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬೆಂಗಳೂರು ಕಮಿಷನರು ವರದಿಯನ್ನು ಕೊಟ್ಟಿದ್ದಾರೆ, ಕಾರ್ಯಕ್ರಮ ಮಾಡಲಿಕ್ಕೆ ಆಗಲ್ಲ ಅಂತ. ಆದರೆ ನಿಮ್ಮವ್ರನ್ನೆಲ್ಲ ಜೊತೆಲಿ ಇಟ್ಕೊಂಡು, ಏನು ಲೂವಿ ವಿಟಾನ್ ಶಾಲ್ ಹಾಕ್ಕೊಂಡು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ವಿಧಾನಸೌಧದ ಮೆಟ್ಟಿಲ ಮೇಲೆ ದರ್ಬಾರ್ ಮಾಡ್ತಾ ಇದ್ರಲ್ಲ, ನಿಮ್ಮ ಜೊತೆ ಕೂಡ್ಸ್ಕೊಂಡಿದ್ದೀರಲ್ಲ, ಅವ್ರನ್ನೆಲ್ಲ ಬಿಟ್ಬಿಟ್ರಿ. ದಕ್ಷ ಅಧಿಕಾರಿಗಳನ್ನು ಬಲಿ ತಗೊಳ್ತಾ ಇದೆ ಸರ್ಕಾರ. ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕಾದ್ರೆ ತನಿಖೆ ಯಾವ ಹಂತದಲ್ಲಿತ್ತು ಸಿದ್ದರಾಮಯ್ಯನವರೇ? ಏಕಾಏಕಿ ಒಂದು ಪ್ರೆಸ್ ಮೀಟ್ ಮಾಡಿದ್ರಿ ಬಂದು, 2ನೇ ಪ್ರೆಸ್ ಮೀಟು ನಿಮ್ಮ DK ಶಿವಕುಮಾರು ಹಾಗೆ ಹೋಮ್ ಮಿನಿಸ್ಟರ್ನ ಕರೆದು ಕೂಡಿಸ್ಕೊಂಡ್ರಿ, ಏಕಾಏಕಿ ನಿರ್ಧಾರ ತಗೋತೀರಾ? ಜನ ಕೇಳಲ್ವಾ ನಿಮ್ಮನ್ನ? ಯಾರನ್ನ ನೀವು ತಲೆದಂಡ ಪಡಿಬೇಕಾಗಿತ್ತು ಗೊತ್ತಾ ಮುಖ್ಯಮಂತ್ರಿ ಅವರೇ? ನಿಮ್ಮ ಗೋವಿಂದ ರಾಜು ರಾಜಕೀಯ ಕಾರ್ಯದರ್ಶಿ ಇದ್ರಲ್ಲ, ಅವ್ರನ್ನ ತಗೊಂಡ್ರಲ್ಲ, ಅವ್ರ ಜೊತೆಗೆ ಯಾರೆಲ್ಲ ಫೋಸ್ಗಳನ್ನ ಕೊಟ್ಟರು ನೋಡಿ, ಮಹಾನ್ ನಾಯಕರಿದಾರಲ್ಲ, ಅಂಥವ್ರು ಬಲಿ ತಗೋಬೇಕಾಗಿತ್ತು ನೀವು, ಅಂಥವ್ರು ತಲೆದಂಡ ಆಗಬೇಕಾಗಿತ್ತು ಸರ್ಕಾರದಲ್ಲಿ. ಅದು ಬಿಟ್ಬಿಟ್ಟು ಯಾವ ದಕ್ಷ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಿದ್ರಿ ಅಂತ BJP ವಿರೋಧ ಪಕ್ಷ ಇವತ್ತು ನಿಮ್ಮನ್ನು ಎಚ್ಚರಿಸ್ತಾ ಇದೆ. ಹಾಗೆ ಗೋವಿಂದ ಕಾರಜೋಳ ಅವರು ಮಾತಾಡ್ತಾ ಇದ್ರು, ಅಶ್ವಥ್ ನಾರಾಯಣ ಅವರು ಮಾತಾಡ್ತಾ ಇದ್ರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದವರು, ಅವರು ಕೂಡ ಅವರು ಮಾತಾಡ್ತಾ ಇದ್ರು, ಏನು ಸರ್ಕಾರ ಏನು ಮಾಡ್ತಾ ಇದೆ ರೀ, ನಿಮ್ಮ ಮಕ್ಕಳನ್ನ ಅವ್ರು ಯಾರೇ ಜಮೀರು ಅವ್ರ ಮಗನ ಕರ್ಕೊಂಬರ್ತಾರಂತೆ, ಹ್ಯಾರಿಸ್ ಅವ್ರ ಮಗನ ಕರ್ಕೊಂಬರ್ತಾರಂತೆ, ನಲ್ಪಾಡ್ ಬರ್ತಾರಂತೆ, ಏನಿದ್ದಾರೆ ನಲ್ಪಾಡು ಸರ್ಕಾರದಲ್ಲಿ? ಉತ್ತರ ಕೊಡಿ ಮುಖ್ಯಮಂತ್ರಿ ಅವರೇ, ನಲ್ಪಾಡ್ ಏನಿದ್ದಾರೆ ಸರ್ಕಾರದಲ್ಲಿ? ಯಾಕೆ ಹತ್ಸಿದ್ರಿ ನೀವು? ಪೊಲೀಸ್ ಅಧಿಕಾರಿಗಳು ಹೆದರ್ಬೇಕಾ ಅವ್ರಿಗೆ? ಯಾವ್ದ್ರಿ ಸರ್ಕಾರ ನಡೆಸ್ತೀರಾ ಮುಖ್ಯಮಂತ್ರಿ ಅವರೇ? ಇದನ್ನ ವಿರೋಧಿಸ್ತಾ ಇದ್ದಾರೆ BJP ಅವರು. ನಾಳೆ ಗವರ್ನರ್ಗೆ ಹೋಗಿ ಮನವಿ ಕೊಡ್ತಾರಂತೆ, ಈ ಸರ್ಕಾರದಲ್ಲಿ ಮಹಾನ್ ನಾಯಕರೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ, ಬಲಿ ತಗೋತಾ ಇದ್ದಾರೆ, ಇವ್ರನ್ನ ಕಿತ್ತು ಬಿಸಾಕಿ ಅಂತ ಹೋಗಿ ನಾಳೆ ಮನವಿ ಕೊಡ್ತಾರಂತ ಹೇಳ್ತಾ ಇದ್ರು ಅಶೋಕ್ ಅವರು. ಒಟ್ಟಾರೆ ಅದೇನೇ ಇರಲಿ, ವಿರೋಧ ಪಕ್ಷ ಏನು ಹೇಳುತ್ತೋ, ಸರ್ಕಾರ ಯಾವ ರೀತಿ ಜಿಡ್ಗಟ್ಟಿ ಕೂತ್ಕೊಂಡಿದೆಯೋ ಅದೆಲ್ಲ ನಮಗೆ ಬೇಡ. ಮಾಧ್ಯಮವಾಗಿ 4ನೇ ಅಂಗವಾಗಿ ನಾವು ಇದನ್ನು ನೇರವಾಗಿ ಖಂಡಿಸ್ತೀವಿ. ಮುಖ್ಯಮಂತ್ರಿಯವರು ವಿವೇಚನೆಯಿಂದ ವರ್ತಿಸಬೇಕು, ವಿವೇಚನೆಯನ್ನು ಉಪಯೋಗಿಸಬೇಕು. ನಿರ್ಧಾರಗಳನ್ನು ತಗೋಬೇಕಾದ್ರೆ IGP ಗ್ರೇಡ್ ಅಧಿಕಾರಿಗಳನ್ನು ನೀವು ಅಧಿಕಾರದಿಂದ ಕೆಳಗಿಳಿಸ್ತೀರಿ, ಮಹಾನ್ ನಾಯಕರನ್ನ ಜೊತೆಲಿ ಇಟ್ಕೊಂಡು ಓಡಾಡ್ತೀರಿ. ಇರಲಿ ಮುಖ್ಯಮಂತ್ರಿಯವರೇ, ನಿಮ್ಮ ಆಡಳಿತನ ನೋಡ್ತಾ ಇದ್ದಾರೆ ಜನ, ಏನೋ ನೀವು ಗ್ಯಾರಂಟಿ ಕೊಟ್ಬಿಟ್ರಿ, ಬಡವ್ರ ಪರವಾಗಿರೋ ಮುಖ್ಯಮಂತ್ರಿ ಅಂತ ತಲೆ ಮೇಲೆ ಹೊತ್ಕೊಂಡಿದ್ರು ಅನ್ಸುತ್ತೆ. ಬಹುಶಃ ನೀವು ಅದಕ್ಕೆ ತಕ್ಕನಂಗೆ ನಡ್ಕೋಬೇಕು ಅನ್ನುವಂಥದ್ದು ಜನರ ಕೂಗು ಅನ್ಸುತ್ತೆ. ಈಗ ಇಷ್ಟು ಹೇಳ್ತಾ ಇದ್ದೀನಿ. ಮತ್ತು ವಿಜಯ್, ನಾವು ನೋಡ್ತಾ ಇದ್ವಿ ವಿರೋಧ ಪಕ್ಷ ತನ್ನ ಕಾರ್ಯವನ್ನು ತಾವು ಮಾಡ್ತಾ ಇದೆ,
ಮತ್ತು ಇನ್ನೊಂದು ಕಡೆ 11 ಜನರ ಬಲಿ ತೆಗೆದುಕೊಂಡಿರುವಂಥ ಸರ್ಕಾರ. ಇವತ್ತು ಸಭೆ ನಡೆಸಿರೋದು ಕೂಡ ಮೇಲ್ನೋಟಕ್ಕೆ ನಮಗೂ ಇನ್ಸೈಡ್ ಸ್ಟೋರಿನಲ್ಲಿ ನಮಗೂ ಗೊತ್ತಾಗ್ತಾ ಇದೆ. ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತವ್ರೆ, ಹೈಕಮಾಂಡ್ ಮುಂದೆ ಏನಾರು ಹೇಳ್ಬಿಟ್ಟಾರಂತ ಪ್ಯಾಚಪ್ ಮಾಡ್ಕೊಳಕ್ಕೆ ಕರೆದಿದ್ರೇನೋ ಅಂತ. ಅದೇನೇ ಇರಲಿ, ಒಟ್ಟಾರೆ ಈ ಥರದ ದುರಂತದ ಪ್ರಕರಣಗಳ ಸಂದರ್ಭದಲ್ಲಿ ಸರ್ಕಾರ ನಡ್ಕೊಳ್ತಾ ಇರುವ ರೀತಿ ನಿಜಕ್ಕೂ ಖಂಡನೀಯ. ರಾಘವೇಂದ್ರ ಅವರೇ, ಕುರುಡು ಕಾಂಚಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರನ್ನ ತುಳಿಯುತ್ತಲಿತ್ತು ಅನ್ನುವಂಥ ಸಾಲುಗಳಿದೆಯಲ್ಲ, ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಯಾಕದು ನೆನಪಾಗುತ್ತೆ ಅಂತಂದರೆ, ದುಡ್ಡು ಖರ್ಚು ಮಾಡಿ ಏನು ಬೇಕಾದರೂ ಪ್ರಪಂಚದಲ್ಲಿ ನಾವು ಮಾಡಬಹುದು ಅನ್ನುವಂಥ ಒಂದು ವರ್ಗ ಇದೆ, ಅದನ್ನು ಒಪ್ಪಬಹುದು. ದುಡ್ಡಿದ್ರೆ ದುನಿಯಾ ಅಂತ. ಅದಕ್ಕೆ ಜನಕ್ಕೊಂದು ಅರ್ಥ ಆಗಬೇಕು ಸರ್. ದುಡ್ಡು ಖರ್ಚು ಮಾಡಿ ಅಧಿಕಾರಕ್ಕೆ ಬಂದವರ ವರ್ತನೆ ಮತ್ತು ಬುದ್ಧಿ ಖರ್ಚು ಮಾಡಿ ಅಧಿಕಾರಕ್ಕೆ ಬಂದವರ ವರ್ತನೆ ಎರಡನ್ನೂ ನಾವು ಇಲ್ಲಿ ಬೈಫರ್ಕೇಟ್ ಮಾಡಿ ನೋಡಬೇಕಾಗತ್ತೆ. ಬುದ್ಧಿ ಖರ್ಚು ಮಾಡಿ ಅಧಿಕಾರಕ್ಕೆ ಬಂದಂಥ IG, DSP, ACP ಹಾಗೂ ಏನು ಸ್ಟೇಷನ್ ಇನ್ಸ್ಪೆಕ್ಟರು ಎಲ್ಲರೂ, ಇವರೆಲ್ಲ ಬುದ್ಧಿ ಖರ್ಚು ಮಾಡಿ ಅಧಿಕಾರಕ್ಕೆ ಬಂದು ಬುದ್ಧಿವಂತರ, ಅವ್ರಿಗೆ ಗೊತ್ತಿದೆ ಅಂದರೆ ಅವರು ಟ್ರೈನಿಂಗ್ ತೊಗೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮನ ಇಲ್ಲಿ ಎಷ್ಟರ ಮಟ್ಟಿಗೆ ಮಾಡ್ಬೋದು, ಇದರ ವ್ಯವಸ್ಥೆ ಏನು, ಇದಕ್ಕೆ ಏನು ಪೂರಕವಾದ ಸಿದ್ಧತೆ ಬೇಕು, ಆ ಸಿದ್ಧತೆಗೆ ನಾವು ಎಷ್ಟು ಸಮಯ ತಗೊಳ್ಬೋದು, ಇದೆಲ್ಲ ಗೊತ್ತಿದೆ. ಬಟ್ ಇವರು ಏನೂ ಗೊತ್ತಿಲ್ಲ, ಮಣ್ಣಿಲ್ಲ ಮಸಿ ಇಲ್ಲ. ಅಲ್ಲ, ಅಲ್ಲೇನು ಕೂತವ್ರು ಯಾರು ದಡ್ರಂತ ಹೇಳಕ್ಕಾಗಲ್ಲ, ಅನುಭವ ಉಳ್ಳವರೇ. ಆದ್ರೆ ಹೇಳಿಕೆ ಮಾತುಗಳನ್ನ ಕೇಳಿ ದಿಕ್ಕು ತಪ್ಪಿದ ಮುಖ್ಯಮಂತ್ರಿ ಅವ್ರನ್ನ ದಾರಿ ತಪ್ಪಿಸ್ಬಿಟ್ರ ಅಂತ. ತಪ್ಪಿಸಿದ್ದಾರೆ, ತಪ್ಪಿಸಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಟ್ ದಾರಿ ತಪ್ಪಿಸಿದಾಗೂ ತಪ್ಪಿದ್ದಾರೆ ಅಂತಂದ್ರೆ ನಾವು ಥಿಂಕ್ ಮಾಡಬೇಕು. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋರವರು, ಅವ್ರಿಗೆ ಆ ವಿವೇಚನೆ ಬೇಡವಾ? ಮಾತ್ರ ಯಾರೋ ದಾರಿ ತಪ್ಪಿಸಿದ್ರೆ ತಪ್ತಾ ಇದ್ದಾರೆ ಅಂತಂದ್ರೆ ಆ ಸ್ಥಾನಕ್ಕೆ ಕೂರೋಕೆ ಲಾಯಕ್ಕಿಲ್ಲ ಅಂತ. ನೇರವಾಗಿ ಒಂದೇ ಪ್ರಶ್ನೆ ಏನ್ ಗೊತ್ತಾ, CMಗೆ ಅವರ ರಾಜಕೀಯ ಸಲಹೆಗಾರರು ಏನಿದಾರಲ್ಲ ಕಾರ್ಯದರ್ಶಿಯಾಗಿ ಗೋವಿಂದರಾಜು ಅವರು, ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಅವರು ಅವ್ರನ್ನ ಕೆಳಗಿಳಿಸಿದ್ರು, ಆ ಹುದ್ದೆಯಿಂದ ಕೆಳಗಿಳಿಸಿದ್ರು ಅಂತ ಮುಖ್ಯಮಂತ್ರಿ ಅವರು ನೇರವಾಗಿ ಮಾಧ್ಯಮದ ಮುಂದೆ ಬಂದು ಹೇಳಿ, ನಾನು ಸ್ಪಷ್ಟನೆ ಕೊಡಬೇಕಾಗತ್ತೆ. ಅಲ್ಲ, ನೇರವಾಗಿ ಹೇಳಕ್ ಆಗುತ್ತಾ ಅವ್ರ ಕಡೆಯಿಂದ ಕೇಳಿ ಫಸ್ಟ್. ಆಗುತ್ತಾ ಗೋವಿಂದರಾಜ್ ಅವ್ರನ್ನ ಯಾಕೆ ನೀವು ಸರ್ಕಾರದಿಂದ ತೆಗೆದ್ರಿ? ನಿಮ್ಮ ಆಪ್ತ ವಲಯದಲ್ಲಿ ಇಟ್ಕೊಂಡಿದ್ರಲ್ಲ, ಮುಖ್ಯಮಂತ್ರಿ ಅವರ ಆಪ್ತ ಸಲಹೆಗಾರ, ಯಾಕೆ ಯಾವ ಕಾರಣದಿಂದ ತೆಗೆದ್ರಿ ಅನ್ನೋದನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ರಾಜ್ ಟಿವಿ ಕೇಳ್ತಾ ಇದೆ. ನೀವು ಬಹಿರಂಗ ಪಡಿಸಕ್ ಸಾಧ್ಯ ಇದೆಯಾ? ನಿಮ್ ಕೈಲಿ ಆಗುತ್ತಾ? ಅದು ಕೆಲವು ಮಾಹಿತಿಗಳ ಪ್ರಕಾರ ಮುಖ್ಯಮಂತ್ರಿಗಳು ತಗೊಂಡಿರೋ ನಿರ್ಧಾರ ಇದಲ್ಲ, ಹೈಕಮಾಂಡ್ ಒತ್ತಾಯಪೂರ್ವಕವಾಗಿ ಮುಖ್ಯಮಂತ್ರಿಗಳಿಂದ ಈ ನಿರ್ಧಾರ ತಗೊಳ್ಳುವಂತೆ ಮಾಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂತಂದ್ರೆ ಅಲ್ಲಿ ಏನಾಗಿದೆ ವಿಜಯ್, ಹೇಳ್ತೀನಿ ನಿಮ್ಗೆ. ಯಾಕೆಂದ್ರೆ ನಾವು ಜನಪರವಾಗಿ ಕೆಲಸ ಮಾಡುವಂತವ್ರು, ವಿರೋಧ ಪಕ್ಷದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತೀವಿ, ಸರ್ಕಾರನ ಎಚ್ಚರಿಸೋ ಕೆಲಸ ಮಾಡುವಂತ ಹುದ್ದೆನಲ್ಲಿ ಇರುವಂತವ್ರು. ಯಾವ ಆಧಾರದ ಮೇಲೆ ಗೋವಿಂದರಾಜ್ ಅವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸಿದ್ರು ಅಂತ ನಾವು ನೋಡೋದಾದ್ರೆ, ಬಹಿರಂಗ ಪಡಿಸ್ಲಿ ಸರ್ಕಾರದವರು, ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಮೇಲೆ ಗೋವಿಂದರಾಜ್ ಅವರು ಪ್ರೆಷರ್ ತಂದ್ರು ಅಂತ, ಒತ್ತಡವನ್ನ ತಂದ್ರು ಅಂತ ಮುಖ್ಯಮಂತ್ರಿ ಅವರು ಬಹಿರಂಗ ಪಡಿಸ್ಲಿ. ಮತ್ತೆ ನಾನು ಆಗ್ಲೇ ಹೇಳಿದೆ, ತಾವು ಕೇಳಿಸ್ಕೊಂಡ್ರಿ, ಮಹಾನ್ ನಾಯಕರು ಅನ್ಸ್ಕೊಂಡಿರೋರು ಶೋ ಕೊಡ್ತಾ ಇದ್ರಲ್ಲ ಮೆಟ್ಲುಗಳ ಮೇಲೆ ನಿಂತ್ಕೊಂಡು, ಆ ಮಹಾನ್ ನಾಯಕ ಅಂತಾನೆ ಬರ್ತಾ ಇದೆ ಎಲ್ಲರ ಬಾಯಿನಲ್ಲೂ ಕೂಡ. ಹಾಗಾಗಿ ನಾವು ಅವ್ರನ್ನ ಮಹಾನ್ ನಾಯಕರು ಅಂದುಬಿಡ್ತಾ ಇದ್ದೀವಿ. ಆ ಮಹಾನ್ ನಾಯಕರೇನು ಮೆಟ್ಲ ಮೇಲೆ ನಿಂತ್ಕೊಂಡು ಶೋ ಕೊಡ್ತಾ ಇದ್ರಲ್ಲ, ಅದ್ರ ಬೆಲೆ ನೀವು ತೆರಬೇಕಾಗತ್ತೆ. 11 ಜನರ ಮನೆಯ ಆ ಸಾವಿನ ದುಃಖದ ಶಾಪ ಇದೆಯಲ್ಲ, ಇವತ್ತೇನು ಅವ್ರ ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇದಾರಲ್ಲ ಅವ್ರನ್ನ ಮಕ್ಕಳನ್ನ ಕಳ್ಕೊಂಡು, ಅದ್ರ ಶಾಪ ನಿಮ್ಮನ್ನ ಖಂಡಿತ ತಟ್ಟದೆ ನಿಮ್ಮನ್ನ ಬಿಡಲ್ಲ. ಸರ್ಕಾರದಲ್ಲಿ ಅಧಿಕಾರ ಇದೆ, ನೀವು ಮಾಡ್ತಾ ಇದ್ದೀರಿ, ರಾಜಕಾರಣವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಆದ್ರೆ ಆ 11 ಜನರ ಮನೆಯ ಶಾಪ ಇದೆಯಲ್ಲ, ಆ ತಾಯಿ ಹೆತ್ತವಳು ದುಃಖದಿಂದ ಏನು ಶಾಪ ಆಗ್ತಾಳಲ್ಲ, ಖಂಡಿತ